ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಪಾಕಿಸ್ತಾನದ ವಿರುದ್ಧ ಭಾರತ ಅಘೋಷಿತ ಯುದ್ಧವನ್ನ ಆರಂಭ ಮಾಡಿದೆ. ಈಗಾಗಲೇ ಭಾರತ ಏರ್ ಸ್ಟ್ರೈಕ್ ಅನ್ನು ಮಾಡಿದೆ. ಈ ಏರ್ ಸ್ಟ್ರೈಕ್ನಲ್ಲಿ ಭಾರತದ ಮೋಸ್ಟ್ ವಾಂಟೆಡ್ ಉಗ್ರರು ಉಡೀಸ್ ಆಗಿದ್ದಾರೆ. ಮೇ 7ನೇ ತಾರೀಕು ಆಪರೇಷನ್ ಸಿಂಧೂರ ನಡೆಸಿತ್ತು. ಈ ಸಂದರ್ಭದಲ್ಲಿ ಭಾರತಕ್ಕೆ ಬೇಕಾಗಿದ್ದಂತಹ ಟಾಪ್ ಮೋಸ್ಟ್ ಉಗ್ರರು ಬಲಿಯಾಗಿದ್ದಾರೆ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಸಂದರ್ಭದಲ್ಲಿ ಪಾಕಿಸ್ತಾನದ 5 ಉಗ್ರರನ್ನ ಹೊಸಕಿ ಹಾಕಿದೆ ಭಾರತ. ಭಾರತಕ್ಕೆ ಬೇಕಾಗಿದ್ದ ಮೋಸ್ಟ್ ವಾಂಟೆಡ್ ಉಗ್ರರು ಜೈಷ್ ಎ ಮೊಹಮ್ಮದ್ ಸಂಘಟನೆಯ 3 ಉಗ್ರರು, ಲಷ್ಕರ್ ಎ ತೊಯ್ಬಾ ಸಂಘಟನೆಯ 2 ಉಗ್ರರು. ಭಾರತದ ಏರ್ ಸ್ಟ್ರೈಕ್ಗೆ ಪ್ರಮುಖ ಉಗ್ರರು ಉಡೀಸ್ ಆಗಿದ್ದಾರೆ. ಮೇ 7ನೇ ತಾರೀಕು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ನಡೆಸಿತು ಭಾರತ. ಇದರಲ್ಲಿ ಟಾಪ್ ಮೋಸ್ಟ್ ಉಗ್ರರು ಅಂದ್ರೆ ಭಾರತಕ್ಕೆ ಬೇಕಾಗಿದ್ದಂತ ಉಗ್ರರು ಹತರಾಗಿದ್ದಾರೆ. ಭಾರತಕ್ಕೆ ಬೇಕಾಗಿದ್ದಂತ ಮೋಸ್ಟ್ ವಾಂಟೆಡ್ ಉಗ್ರರನ್ನ ಹೊಸಕಿ ಹಾಕಿರುವಂತದ್ದು ಭಾರತೀಯ ಸೇನೆ. ಜೈಷ್ ಎ ಮೊಹಮ್ಮದ್ ಸಂಘಟನೆಯ 3, ಅದೇ ರೀತಿಯಾಗಿ ಲಷ್ಕರ್ ಎ ತೊಯ್ಬಾ ಸಂಘಟನೆಯ 2. ಈ ಮತಾಂಧರನ್ನ, ಈ ಧರ್ಮಾಂಧರನ್ನ, ಈ ಭಯೋತ್ಪಾದಕರನ್ನ ಭಾರತೀಯ ಸೇನೆ ಹೊಸಕಿ ಹಾಕಿದೆ. ನಮ್ಮ ಟಾರ್ಗೆಟ್ ಇರುವಂಥದ್ದು ಪಾಕಿಸ್ತಾನ ಅಲ್ಲ, ಭಯೋತ್ಪಾದಕರು. ಭಾರತ ಈಗಾಗಲೇ ಸ್ಪಷ್ಟೀಕರಣ ಕೊಟ್ಟಿದೆ. ಭಾರತದ ಯುದ್ಧ, ಭಾರತದ ಹೋರಾಟ, ಭಾರತದ ಟಾರ್ಗೆಟ್ ಭಯೋತ್ಪಾದಕರು, ಭಯೋತ್ಪಾದನೆ ಹೀಗಂತ ಹೇಳಿ ದಾಳಿಯನ್ನ ಮಾಡ್ತಾ ಇದೆ. ಆದರೂ ಪಾಕಿಸ್ತಾನ ರಣ ಹೇಳಿ ಪಾಕಿಸ್ತಾನ ನಮ್ಮ ಸಾರ್ವಜನಿಕರನ್ನ, ನಮ್ಮ ಸೇನಾ ಕ್ಯಾಂಪ್ಗಳನ್ನು ಗುರಿಯಾಗಿಸಿಕೊಂಡು ನಿನ್ನೆ ಕೂಡ ದಾಳಿ ಮಾಡಿದೆ. ಇದಕ್ಕೆ ತಕ್ಕ ಉತ್ತರವನ್ನ ಭಾರತ ಕೂಡ ಕೊಡ್ತಾ ಇದೆ. ಆದರೂ ಕೂಡ ಪಾಕಿಸ್ತಾನ ತಣ್ಣಗಾಗ್ತಾ ಇಲ್ಲ, ತಟ್ಟಿಸ್ಕೋತಾ ಇರುವಂಥದ್ದು. ಹಾಗಾದ್ರೆ ಯಾರೆಲ್ಲ ಸಾವನ್ನಪ್ಪಿದ್ದಾರೆ? ಮಸೂದ್ ಅಜರ್ ಮತ್ತೊಬ್ಬ ಸಹೋದರನು ಕೂಡ ಬಲಿಯಾಗಿದ್ದಾನೆ. ಈ ಮಸೂದ್ ಅಜರ್ ಯಾರು ಅಂತ ಹೇಳಿದ್ರೆ ಭಾರತದ ಮೋಸ್ಟ್ ವಾಂಟೆಡ್, ಈ ಹಿಂದೆ ಪಾರ್ಲಿಮೆಂಟ್ ದಾಳಿ ಆಗಿತ್ತಲ್ವಾ, ಅದರ ಪ್ರಮುಖ ಆರೋಪಿ ಈತ. ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಪ್ರಮುಖ ಉಗ್ರ ಮುದಾಸರ್ ಕಾದಿಯಾನ್ ಕೂಡ ಬಲಿಯಾಗಿದ್ದಾನೆ. ಹಾಸಿಫ್ ಮೊಹಮ್ಮದ್ ಜಲೀಲ್, ಮೊಹಮ್ಮದ್ ಹಸನ್ ಖಾನ್ ಖಾಲಿದ್, ಮೊಹಮ್ಮದ್ ಯೂಸಫ್ ಅಜಹರ್ ನೋಡಿ, ಈ 5 ಉಗ್ರರು ಈಗ ಬಲಿಯಾಗಿದ್ದಾರೆ. ಮುಖ್ಯವಾಗಿ ಈ ಮಸೂದ್ ಅಜರ್ ಇದ್ದಾನಲ್ವಾ, ಇವನು ಈ ಹಿಂದೆ ಸಾಕಷ್ಟು ದಾಳಿಗಳಲ್ಲಿ, ಮುಖ್ಯವಾಗಿ ಈ ಪಾರ್ಲಿಮೆಂಟ್ ಮೇಲೆ ಆಯ್ತಲ್ವಾ, ಆ ದಾಳಿಯ ಪ್ರಮುಖ ಆರೋಪಿ ಈತನನ್ನ ಈಗಾಗಲೇ ನಾವು ಒಂದ್ಸಾರಿ ಬಂಧಿಸಿದ್ವಿ ಈ ಮಜೂರನ್ನ. ಆದರೆ ಒಂದು ವಿಮಾನವನ್ನು ಹೈಜಾಕ್ ಮಾಡಿ ಭಯೋತ್ಪಾದಕರು ಈತನನ್ನು ರಿಲೀಸ್ ಮಾಡಿಸ್ಕೊಂಡು ಹೋದ್ರು, ಅದು ಬೇರೆ ವಿಚಾರ. ಆದರೆ ಈಗ ಮಸೂದ್ ಇದ್ದಾನಲ್ವಾ, ಈತ ಸಾಕಷ್ಟು ದಾಳಿಗಳ ಮಾಸ್ಟರ್ ಮೈಂಡ್ ಆಗಿದ್ದ. ಈಗ ಆತನ ಕುಟುಂಬಸ್ಥರು ಒಬ್ಬೊಬ್ಬರಾಗಿ ಸಾವನ್ನಪ್ತಾ ಇದ್ದಾರೆ. ಈಗ ಮತ್ತೊಬ್ಬ ಸಹೋದರ ಕೂಡ ಸಾವನ್ನಪ್ಪಿದ್ದಾನಂತೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಭಿಷೇಕ್, ಈಗಾಗಲೇ ನಾವು ಮಾತನಾಡ್ತಾ ಇದ್ವಿ, ಗಡಿಯಲ್ಲಿ ಉದ್ವಿಗ್ನತೆ ಸೃಷ್ಟಿಯಾಗಿದೆ, ಭಾರತ ಕೂಡ ಕೌಂಟರ್ ಮಾಡ್ತಾ ಇದೆ. ಇದರ ನಡುವೆ ಭಾರತಕ್ಕೆ ಬೇಕಾಗಿರುವಂಥ ಮೋಸ್ಟ್ ವಾಂಟೆಡ್ ಉಗ್ರರು ಕೂಡ ಹತರಾಗಿದ್ದಾರೆ. ಏನೆಲ್ಲ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ? ಮಹೇಶ್, ಕ್ಷಣಕ್ಕೂ ಇದೀಗ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಒಂದು ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ. ದಿನಕ್ಕೆ ಯುದ್ಧ ಯಾವಾಗ ಸಂಭವಿಸುವುದು ಎಂಬ ಒಂದು ಲೆಕ್ಕಾಚಾರದಲ್ಲಿ ಉಭಯ ದೇಶಗಳು ಇದೆ. ಒಂದು ಕಡೆ ಆಪರೇಷನ್ ಸಿಂಧೂರ ಭಾರತ ದೇಶದಿಂದ ಆಗ್ತಿದ್ರೆ, ಒಂದು ಕಡೆ ಅದೇ ಒಂದು ಆಪರೇಷನ್ ಸಿಂಧೂರಿಗೆ ಪ್ರತ್ಯುತ್ತರವಾಗಿ ಪಾಕಿಸ್ತಾನ ಕೂಡ ಪ್ರತಿದಾಳಿಯನ್ನು ಮಾಡ್ತಾ ಇದೆ. ಇದರ ನಡುವೆ ಇದೀಗ ಪ್ರಮುಖವಾಗಿ ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಮಾಡಿರ್ತಕ್ಕಂಥ ಕಾರ್ಯಾಚರಣೆಯಲ್ಲಿ ಪ್ರಮುಖ ಉಗ್ರರು ಹತ್ಯೆ ಆಗಿದ್ರು. ಆ ಒಂದು ಹತ್ಯೆಗೆ ಸಂಬಂಧಪಟ್ಟಂತೆ ಯಾರ್ಯಾರು ಹತ್ಯೆ ಆಗಿದ್ರು ಎಂಬ ಒಂದು ಮಾಹಿತಿಯನ್ನು ಇದೀಗ ಭಾರತೀಯ ಸೇನೆ ಬಿಡುಗಡೆ ಮಾಡಿದೆ. ಪ್ರಮುಖವಾಗಿ ಇವರು 5 ಭಾರತಕ್ಕೆ ಬೇಕಾಗಿರ್ತಕ್ಕಂಥ ಪ್ರಮುಖ ಉಗ್ರರಾಗಿರ್ತಾರೆ, ಮೋಸ್ಟ್ ವಾಂಟೆಡ್ ಕ್ರಿಮಿನಲ್. ಯಾಕಂತಂದರೆ ಭಾರತಕ್ಕೆ ಸಂಬಂಧಪಟ್ಟಂಥ ಒಂದು ದಾಳಿಯಲ್ಲಿ ಮುಂಬೈ ದಾಳಿ ಆಗಿರ್ಬೋದು ಮತ್ತು ಸಂಸತ್ ಅಧಿವೇಶನದ ದಾಳಿ ಆಗಿರ್ಬೋದು, ಈ ಒಂದು ಉಗ್ರರು ಮಾಸ್ಟರ್ ಮೈಂಡ್ ಆಗಿರ್ತಾರೆ. ಆ ಒಂದು ಉಗ್ರರನ್ನೇ ಇದೀಗ ಭಾರತೀಯ ಸೇನಾ ಪಡೆ ಇದೀಗ ಅವ್ರನ್ನ ಹತ್ಯೆ ಮಾಡಿರುವಂಥದ್ದು. ಪ್ರಮುಖವಾಗಿ ಇಲ್ಲಿ
ಲಿಸ್ಟ್ನ ಹೇಳ್ಕೊಳ್ಳೋದ್ರೆ ಪ್ರಮುಖವಾಗಿ ಈ ಒಂದು 5 ಉಗ್ರರು ಈ ಒಂದು ಭಾರತೀಯ ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಹತ್ಯೆಯಾಗಿದ್ದಾರೆ. ಅದರಲ್ಲಿ ಮೊದಲಿಗೆ ಬರುವಂಥದ್ದು ಪ್ರಮುಖವಾಗಿ ಏನು ಆಪರೇಷನ್ ಮೇ 7ರಂದು ಆಪರೇಷನ್ ಸಿಂಧೂರ ಕಾರ್ಯಾಚರಣೆಗೆ ಬರುತ್ತೆ. ಅಲ್ಲಿ ಪ್ರಮುಖವಾಗಿ ಭಾರತಕ್ಕೆ ಬೇಕಾಗಿರ್ತಕ್ಕಂಥ ಮೋಸ್ಟ್ ವಾಂಟೆಡ್ ಉಗ್ರರ ಪಟ್ಟಿಯಲ್ಲಿ ಜೈಷ್ ಕೆ ಮೊಹಮ್ಮದ್ ಸಂಘಟನೆಯ 3 ಉಗ್ರರನ್ನ ಭಾರತೀಯ ಸೇನಾಪಡೆ ಹತ್ಯೆ ಮಾಡಿದ್ದಾರೆ. ಅದರಲ್ಲೂ ಕೂಡ ಲಷ್ಕರ್ ಎ ತೈಬಾ ಸಂಘಟನೆಯ 2 ಉಗ್ರರು ಮತ್ತು ಲಷ್ಕರ್ ಎ ಸಂಘಟನೆಯ ಪ್ರಮುಖ ಒಬ್ಬ ಉಗ್ರರನ್ನ ಇಲ್ಲಿ ಪ್ರಮುಖವಾಗಿ ಹತ್ಯೆ ಮಾಡಿದ್ದಾರೆ. ಅಂದರೆ ಭಾರತಕ್ಕೆ ಇಲ್ಲಿ ಒಂದಷ್ಟು ರಾಜತಾಂತ್ರಿಕ ಜೊತೆಗೆ ನೇರವಾಗಿ ಉದ್ಯೋಗ ಸಂದರ್ಭದಲ್ಲಿ ಒಂದಷ್ಟು ಭಾರತಕ್ಕೆ ಮೇಲುಗೈ ಕೊಟ್ಟಿರ್ತಕ್ಕಂಥ ಆಪರೇಷನ್ ಸಿಂಧೂರ್ ಏನಿದೆ, ಭಾರತಕ್ಕೆ ಇದು ಒಂದಷ್ಟು ಆತ್ಮವಿಶ್ವಾಸ ಕೊಡುತ್ತೆ ಮತ್ತು ಪಾಕಿಸ್ತಾನಕ್ಕೆ ಒಂದಷ್ಟು ಪಾಠವನ್ನು ಕಲಿಸ್ಕೊಂತ ಒಂದಷ್ಟು ನಿಯಮ ಆಗುತ್ತೆ. ಆದರೂ ಕೂಡ ಒಂದು ಕಡೆ ನಿನ್ನೆ ಕಳೆದ ರಾತ್ರಿ ಕೂಡ ನೋಡ್ತಾ ಇರ್ಬೋದು ನಾವು, ಪಾಕಿಸ್ತಾನದಿಂದ ಒಂದಷ್ಟು ಡ್ರೋನ್ಗಳ ದಾಳಿ ಆಗುತ್ತೆ, ಒಂದಷ್ಟು ಪ್ರತಿದಾಳಿಯನ್ನು ತೋರಿಸ್ತಾ ಇದೆ. ಮಾಹಿತಿಗಳ ಪ್ರಕಾರ ಏನು ಭಾರತದ ಮೇಲೆ ಒಂದು ದೊಡ್ಡ ಮಟ್ಟದ ಒಂದು ಹಂತದಲ್ಲೇ ಒಂದಷ್ಟು ದಾಳಿಯನ್ನು ಮಾಡುವಂಥ ಒಂದು ಸ್ಕೆಚ್ನ ಪಾಕಿಸ್ತಾನ ತೋರಿಸ್ತಾ ಇದೆ ಅಂತ ಒಂದಷ್ಟು ಮಾಹಿತಿ ಬರ್ತಾ ಇದೆ. ಈಗ ಸದ್ಯಕ್ಕೆ ಏನು ಭಾರತೀಯ ಸೇನಾಪಡೆ ಹತ್ಯೆಯಾಗಿರುವಂಥ ಒಂದು ಟಾಪ್ 5ರ ಒಂದು ಉಗ್ರರ ಲಿಸ್ಟ್ ಏನಿದೆ, ಅದು ಎಲ್ಲೊಂದು ಕಡೆ ಪಾಕಿಸ್ತಾನಕ್ಕೆ ಒಂದಷ್ಟು ಮುಜುಗರ ಮತ್ತು ಒಂದಷ್ಟು ಹಿಂದೇಟ್ ಹಾಕುವಂಥ ಒಂದು ವಿಚಾರ ಆಗುತ್ತೆ. ಯಾಕಂತಂದರೆ ಇಂದಿನ ಇತಿಹಾಸ ತೆಗೆದುಕೊಂಡು ನೋಡೋದಾದರೆ ನಾವು, ಭಾರತಕ್ಕೆ ಮೋಸ್ಟ್ ವಾಂಟೆಡ್ ಅಂದರೆ ಭಾರತಕ್ಕೆ ಚಳಿಯನ್ನು ತಿನ್ನಿಸಿ ಒಂದಷ್ಟು ಪರಾರಿಯಲ್ಲಿರ್ತಕ್ಕಂಥ ಉಗ್ರರನ್ನೇ ಇದೀಗ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಭಾರತ ಟಾರ್ಗೆಟ್ ಮಾಡಿ ಹೊಡೆದಿರುವಂಥದ್ದು. ಹೀಗಾಗಿ ಬುಡ ಸಮೇತವಾಗಿ ಭಾರತ ಎಲ್ಲೊಂದು ಕಡೆ ಉಗ್ರರ ನೆಲೆಯನ್ನು ಬುಡ ಸಮೇತವಾಗಿ ಕಿತ್ತೊಸಗಿದೆ. ಹೀಗಾಗಿ ಮುಂದಿನ ಹಂತದಲ್ಲಿ ಇದಾಗಲೇ ಪಾಕಿಸ್ತಾನಕ್ಕೆ ಜಾಗತಿಕ ಮಟ್ಟದಲ್ಲಿ ಒಂದಷ್ಟು ವ್ಯಾಪಕವಾದಂಥ ಟೀಕೆ ವ್ಯಕ್ತ ಆಗ್ತಿದೆ. ಇದರ ಜೊತೆಗೆ ಇದೀಗ ತಾನೇ IMF ಇಂದ ಒಂದಷ್ಟು ಸಾಲ ಮಾಡಿ ಒಂದಷ್ಟು ಅದರಲ್ಲೂ ಕೂಡ ಒಂದಷ್ಟು ಪಾಕಿಸ್ತಾನಕ್ಕೆ ಒಂದಷ್ಟು ಟೀಕೆಗಳು ಕೇಳಿ ಬರ್ತಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಉಗ್ರರನ್ನ ಯಾವ ರೀತಿ ಮತ್ತಷ್ಟು ಸಡೆ ಬಡಿಯುವಂಥ ಒಂದು ವಿಚಾರ ಭಾರತ ಯಾವ ರೀತಿ ಒಂದು ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದು ಕೂಡ ಇಲ್ಲಿ ಕಾದು ನೋಡಬೇಕಾಗುತ್ತೆ. ಮಹೇಶ್, ಧನ್ಯವಾದ ಅಭಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.